ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸೊ ಆಲ್ರೆಡಿ ನಾವು ಒಂದು ವೀಕ್ ಬ್ಯಾಕ್ ಇಂದನೂ ಕೂಡ ಹೇಳ್ತಾ ಇದ್ವಿ, ಇವಾಗ ಮೇ ತಿಂಗಳ ಮೊದಲನೇ ವಾರದಲ್ಲಿ 30ನೇ ಕಂತಿನ ಹಣವನ್ನ ಜಮಾ ಮಾಡೋದಕ್ಕೆ ಸರ್ಕಾರ ಶುರು ಮಾಡುತ್ತೆ ಅಂತ. ಸೊ ಇವಾಗ ಸದ್ಯಕ್ಕೆ ಬರ್ತಿರೋ ಮಾಹಿತಿಯ ಪ್ರಕಾರ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಏನೇ ಹಣ ಜಮಾ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ನಮಗೆ ಫಲಾನುಭವಿಗಳು ಕನ್ಫರ್ಮೇಶನ್ ಕೊಡೋದಕ್ಕಿಂತ ಮುಂಚೆ ನಾವು ಕೂಡ ನಂಬೋದಕ್ಕಾಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ಹೇಳ್ತಿರುವಂತದ್ದು. ಬನ್ನಿ ಇದ್ರ ಬಗ್ಗೆನೂ ಕೂಡ ಮಾತಾಡೋಣ. ನಮಗೆ 29ನೇ ಕಂತಿನ ಹಣನೇ ಬಂದಿಲ್ಲ, ಆಲ್ರೆಡಿ 30 ಜಮಾ ಆಗೋದಕ್ಕೆ ಶುರು ಆಯ್ತಾ ಅಂತ ಕೆಲವೊಬ್ರು ಕೇಳಬಹುದು. ಸೊ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಬನ್ನಿ ಇವೆಲ್ಲ ಒಂದು ಮಾಹಿತಿಯ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಾನು ಮೊದಲೇ ತಿಳಿಸಿದ ಹಾಗೆ ಇವಾಗ ಮೇ ತಿಂಗಳ ಮೊದಲನೇ ವಾರದಲ್ಲಿ ಏನ್ ಮಾಡ್ತಾರೆ, ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ವಾ? ಸೊ ಅದೇ ರೀತಿ ಇವಾಗ ಸರ್ಕಾರ ಹಣ ಜಮಾ ಮಾಡೋದಕ್ಕೆ ಆಲ್ರೆಡಿ ಶುರು ಮಾಡಿದೆ ಅಂತ ಇಲ್ಲಿ ಮಾಹಿತಿ ಬರ್ತಿರುವಂತದ್ದು. ಸೊ ಏನಂತ ಅಂದ್ರೆ ಆಲ್ಮೋಸ್ಟ್ ಒಂದು 15 ಜಿಲ್ಲೆಗೆ ಇಲ್ಲಿ ಹಣ ಜಮಾ ಆಗಿರುವಂತಹ ಚಾನ್ಸಸ್ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ನಾನು ಕೂಡ ಒಂದು 2-3 ಕಡೆ ನೋಡಿದೆ, ಬಟ್ ಇದೇ ರೀತಿ ನ್ಯೂಸ್ ಬರ್ತಾ ಇದೆ. ಬಟ್ ಇವಾಗ ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡವ್ರು ಕಮೆಂಟ್ ಮಾಡ್ಬೇಕಲ್ವಾ? ಸೊ 15 ಜಿಲ್ಲೆ ಅಂತ ಅಂದ್ರೆ ಸುಮ್ಮನೆನಾ? ಎಷ್ಟೊಂದು ಮಹಿಳೆಯರು ಇಲ್ಲಿ ಹಣವನ್ನ ರಿಸೀವ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ನಿಮಗೆ ಏನಾದ್ರೂ ಇಲ್ಲಿ 30ನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತ ಅಂದ್ರೆ ಯಾರಾದ್ರೂ ಇದ್ರೆ ರಿಸೀವ್ ಮಾಡ್ಕೊಂಡಿರೋರು ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದ್ರೆ ಸರ್ಕಾರ ಬಿಡುಗಡೆ ಆಗಿದೆ ಅಂತ ಹೇಳ್ಬಹುದು, ಬಟ್ ಫಲಾನುಭವಿಗಳು ಕನ್ಫರ್ಮ್ ಆಗಿ ನಮಗೆ ಹಣ ಬಂದು ಜಮಾ ಆಯ್ತು ಅಂತ ಯಾರಾದ್ರೂ ಒಬ್ರಾದ್ರೂ ಇಲ್ಲಿ ಹಣ ಬಂತು ಅಂತ ಹೇಳಿದ್ರೆ ನಮಗೆ ಅಲ್ಲಿಗೊಂದು ಸಮಾಧಾನ. ಸೊ ಹಣ ಜಮಾ ಆಗ್ತಾ ಇದೆ, ಸರ್ಕಾರ ಹೇಳಿರುವಂತಹ ಮಾಹಿತಿ ನಿಜ ಅಂತ. ಬಟ್ ಇಲ್ಲಿ ಹಣ ಜಮಾ ಆಗ್ತಾ ಇದೆ, ಮಾಡಿದೀವಿ ಆಲ್ರೆಡಿ ಅಂತ ಸರ್ಕಾರ ಹೇಳಿದ್ರು ಕೂಡ ಇಲ್ಲಿ ಫಲಾನುಭವಿಗಳು ಯಾರು ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಅಂದ್ರೆ ನಮ್ಗನ್ಸೋದೇನು ಹಣ ಜಮಾ ಆಗಿಲ್ಲ, ಸೊ ಸುಮ್ಮನೆ ಬುಡೇ ಬಿಡ್ತಾ ಇದ್ದಾರೆ ಸರ್ಕಾರದವರು ಅಂತಾನೆ ನಮಗೂ ಕೂಡ ಅನ್ಸೋದು. ಎಸ್ಪೆಷಲಿ ನೀವು ಅದನ್ನೇ ಹೇಳೋದು. ಸೊ ಬರೀ ಸುಳ್ಳು ಹೇಳ್ತೀರಾ ಅಂತಾನೆ ಯಾರ ಚಾನಲ್ ನೋಡಿದ್ರು ಕೂಡ ಏನಾದ್ರು ಹಣ ಬಂತು ಅಂತ ಕನ್ಫರ್ಮ್ ಆಗಿ ಹಣ ಜಮಾ ಆಗಿದ್ರು ಕೂಡ ಮಾಹಿತಿಯನ್ನ ಕೊಟ್ಟಾಗ ಏನ್ ಹೇಳ್ತೀರಾ, ಸೊ ಸುಳ್ಳು, ನಮ್ಗೆ ಖಾತೆಗಳಿಗೆ ಹಣ ಬಂದಿಲ್ಲ ಅಂತಾನೆ ಫಲಾನುಭವಿಗಳು ರೆಸ್ಪಾನ್ಸ್ ಮಾಡುವಂತದ್ದು. ಸೊ ನೋಡೋಣ, ಬರ್ತಿರೋ ಮಾಹಿತಿಯ ಪ್ರಕಾರ ಹಣ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆಗ್ತಾ ಇದೆ. ಸೊ ಇವಾಗ ಆಲ್ಮೋಸ್ಟ್ ಒಂದು 10ರಿಂದ 15 ಜಿಲ್ಲೆಗೆ ಸ್ವಲ್ಪ ಬಿಡುಗಡೆ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ರಿಸೀವ್ ಮಾಡ್ಕೊಂಡಿರೋರು ಯಾರಾದ್ರೂ ಇದ್ರೆ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕೆಲವೊಬ್ರು ಕೇಳ್ಬೋದು, ಮೇಡಮ್ ನಮಗೆ ಇನ್ನೂ ಕೂಡ 29ನೇ ಕಂತಿನ ಹಣನೇ ಬಂದಿಲ್ಲ, ಸೊ ನೀವೇನು 30ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಸೊ ನಿಮಗೆ ಹಣವನ್ನ ಯಾವಾಗ ಜಮಾ ಮಾಡ್ತಾರೆ ಅಂತ ಅಂದ್ರೆ ಈ ಒಂದು ವಾರದಲ್ಲಿ 29 ಅಥವಾ 27, 28 ಯಾರಿಗೆಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ಅಲ್ವಾ, ಸೊ ಆ ಒಂದು ಫಲಾನುಭವಿಗಳಿಗೆ ಹಣವನ್ನ ಜಮಾ ಮಾಡ್ತಾರಂತೆ. ತದನಂತರ ಅಂತ ಅಂದ್ರೆ ಈ ಒಂದು ಹಣವನ್ನ ರಿಸೀವ್ ಮಾಡಿಕೊಂಡು 1 ವೀಕ್, ಹೆಚ್ಚು ಕಡಿಮೆ 1 ವೀಕ್ ಆದ್ಮೇಲೆ ನಿಮಗೆ ಏನ್ ಮಾಡ್ತಾರೆ 30ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಿರುವಂತದ್ದು. ಸೊ ಆಲ್ಮೋಸ್ಟ್ ಇವಾಗ ಫಸ್ಟ್ ಮತ್ತೆ ಸೆಕೆಂಡ್ ಹಂತದಲ್ಲಿ ಯಾರೆಲ್ಲ ರಿಸೀವ್ ಮಾಡ್ಕೊಳ್ತೀರಾ ಸೊ ಅಂತವರೇ ಅದೃಷ್ಟವಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ 3ನೇ ಹಂತ ಏನಿದೆ ಸೊ ಅವಾಗ ಏನ್ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಲ್ವಾ, ಸೊ ಅವಾಗ ಕಾದು ಕುಳಿತುಕೊಳ್ಳೋರು ಇರ್ತಾರೆ ಅಲ್ವಾ. ಸೊ ನೋಡಿ, ಇವಾಗ ಇನ್ನೊಂದು ಕಂತು ಬಿಡುಗಡೆ ಆಗೋ ಟೈಮಲ್ಲಿ ಏನ್ ಮಾಡ್ತಾರೆ, ಹಾಕ್ತಿವಿ ಅಂತ ಹೇಳ್ತಾರೆ. ಸೊ ಅದು ಯಾವಾಗ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ, ಆಗ್ತಾರೋ ಇಲ್ವೋ ಅನ್ನೋದು ಕೂಡ ನಮಗೆ ಕ್ಲಾರಿಟಿ ಸಿಗೋದಿಲ್ಲ. ಸೊ ಫಲಾನುಭವಿಗಳು ಎಷ್ಟೊಂದು ಜನ ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಅದ್ರ ಮಧ್ಯದಲ್ಲಿ ಏನಾಗ್ಬಿಡುತ್ತೆ, ನೆಕ್ಸ್ಟ್ ಕಂತು ಯಾರೆಲ್ಲ ರಿಸೀವ್ ಮಾಡ್ಕೊಳ್ತಾರೆ ಅವ್ರು ಕಮೆಂಟ್ ಮಾಡ್ಬಿಡ್ತಾರೆ, ಸೊ ನಮಗೆ ಹಣ ಬಂತು ಅಂತ. ನಮಗೆ ಏನಾಗುತ್ತೆ ಅಂತ ಅಂದ್ರೆ ಪೆಂಡಿಂಗ್ ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಿದ್ರು ಅವ್ರ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬಿಡುತ್ತೆ. ಸೊ ಹೇಗಿದ್ರು ಈ ಹಣ ಬಿಡುಗಡೆ ಮಾಡಿದಾಗ ಅವ್ರಿಗೆ ಬಿಡುಗಡೆ ಮಾಡ್ತಾರೆ ಅಂತ ಅನ್ಕೊಂಡು ನಾವು ಸುಮ್ಮನೆ ಆಗ್ಬಿಡ್ತೀವಿ. ಈಗ ಹೊಸ ಕಂತು ಯಾವ್ದು ಬಿಡುಗಡೆ ಆಗಿರುತ್ತೆ ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನಾವು. ಸೊ ಹಾಗಾಗಿ ಸರ್ಕಾರದವರು ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ 20ರಿಂದ 30% ಉಳಿಸ್ಕೊಂಡ್ಬಿಟ್ಟು ಪಾಪ ಅವ್ರನ್ನ ತುಂಬಾನೇ ಪೇಚಾಡಿಸ್ತಾರೆ ಅಂತಾನೆ ಹೇಳ್ಬೋದು. ಹಣ ಬಿಡುಗಡೆ ಮಾಡಿದ್ಮೇಲೆ ಎಲ್ರಿಗೂ ಕೂಡ ಬಿಡುಗಡೆ ಮಾಡ್ಬಿಡ್ಬೇಕು, ಮೊದಲನೇ ಹಂತ ಆಗ್ಲಿ 3ನೇ ಹಂತ ಆಗ್ಲಿ. ಸೊ ಅವರು ಕೂಡ ವೆಯ್ಟ್ ಮಾಡ್ತಿರ್ತಾರೆ ಅಲ್ವಾ. ಸೊ ಅವ್ರದ್ದು ಮಾತ್ರ ಪೆಂಡಿಂಗ್ ಉಳಿಸ್ಕೊಂಡು ನೆಕ್ಸ್ಟ್ ಕಂತು ಬಿಡುಗಡೆ ಮಾಡೋವರೆಗೂ ಕಾಯಿಸ್ಬಿಟ್ಟು ಅವ್ರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಎರಡನ್ನೂ ಬಿಡುಗಡೆ ಮಾಡ್ತಾರೆ. ಯಾವ್ದು ಬರುತ್ತೋ ಯಾವ್ದು ಹೋಗುತ್ತೋ ಇಲ್ಲಿ ಒಂದೂ ಕೂಡ ಗೊತ್ತಾಗೋದಿಲ್ಲ. ಸೊ ಜನರಿಗೆ ಏನಾಗುತ್ತೆ ಅಂದ್ರೆ ತುಂಬಾನೇ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಇದು ಯಾವ ಕಂತು ಬಂತು ನಮಗೆ ಅನ್ನೋದೇ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಹೇಳ್ತಿರೋಂಥದ್ದು. ಸೊ ನೋಡೋಣ, 30ನೇ ಕಂತಿನ ಹಣವನ್ನ ಯಾರಾದ್ರೂ ರಿಸೀವ್ ಮಾಡ್ಕೊಂಡಿದ್ರೆ ಮಿಸ್ ಮಾಡಿ ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಬ್ರು ಕೇಳಿದ್ರು ಡಿಬಿಟಿ ಆ್ಯಪ್ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ. ಸೊ ಡಿಬಿಟಿ ಅಪ್ಲಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಕೆಲವೊಂದ್ಸಲ ಸರ್ವರ್ಗಳು ಬಿಸಿ ಇರುತ್ತೆ, ಇನ್ನ ಕೆಲವೊಂದ್ಸಲ ನಿಮ್ಮ ನೆಟ್ವರ್ಕ್ ಇಶ್ಯೂ ಇದ್ರೂ ಇರ್ಬೋದು, ಅಥವಾ ಆ್ಯಪ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ಓಪನ್ ಆಗೋದಿಲ್ಲ. ಸೊ ಇದೆಲ್ಲದನ್ನು ಬಿಟ್ಬಿಟ್ಟು ನೀವೇನ್ ಮಾಡಿ, ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಸ್ಕೊಳ್ಳಿ. ಸೊ 5 ನಿಮಿಷನೂ ಆಗೋದಿಲ್ಲ, 2 ನಿಮಿಷದ ಕೆಲಸ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹೇಳಿದ್ರೆ ಸ್ಟೇಟಸ್ ಚೆಕ್ ಮಾಡ್ಬಿಟ್ಟು ಟಕ್ಕನಂಗ 2 ಸೆಕೆಂಡಿಗೆ ಏನಾಗಿದೆ ಅಂತ ಅವರು ತಿಳಿಸ್ಕೊಡ್ತಾರೆ. ಇದನ್ನೆಲ್ಲ ಪರದಾಡೋದ್ರ ಬದಲು 2 ನಿಮಿಷಕ್ಕೆ ಹೋಗ್ಬಿಟ್ಟು ಅಲ್ಲೇನೆ ಚೆಕ್ ಮಾಡಿಸಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಎಲ್ರಿಗೂ ಕೂಡ ಗೊತ್ತಾಗೋದಿಲ್ಲ ಚೆಕ್ ಮಾಡೋದಕ್ಕೆ, ಹಾಗಾಗಿ ಹೇಳ್ತಿರುವಂತದ್ದು. ಸೊ ಇವೆಂದು ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ.